ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು 26 ಮತ್ತು 27 ಫೆಬ್ರವರಿ 2024ರಂದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಆಯೋಜಿಸುತ್ತಿದೆ. ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ನೀವು ಸ್ಕಿಲ್ ಕನೆಕ್ಟ್ ವೆಬ್ ಪೋರ್ಟಲ್ ಮೂಲಕ ರಿಜಿಸ್ಟರ್ ಆಗಬಹುದಾಗಿದೆ. ಇದಕ್ಕಾಗಿ ನೀವು skillconnect.kaushalkar.com ವೆಬ್ ಪೋರ್ಟಲ್ಗೆ ಲಾಗಿನ್ ಆಗಿ ಇಲ್ಲಿ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡ್ರಾಪ್ ಡೌನ್ ನಲ್ಲಿರುವ ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಉದ್ಯೋಗ ಮೇಳ 2024ರ ಲ್ಯಾಂಡಿಂಗ್ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ ನೀವು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ. ರಿಜಿಸ್ಟ್ರೇಷನ್ ಫಾರ್ಮ್ ನ ಪೇಜ್ ಓಪನ್ ಆಗಲಿದ್ದು ಇಲ್ಲಿ ನಿಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ನ ನಮೂದಿಸಿ. ನಮೂದಿಸಿದ ಇಮೇಲ್ ಹಾಗೂ ಮೊಬೈಲ್ ನಂಬರ್ಗೆ OTPಗಳು ಬರಲಿದ್ದು ಈ OTPಯನ್ನು ಇಲ್ಲಿ ನಮೂದಿಸಿ. ದಿನಾಂಕ 26 ಮತ್ತು 27 ಫೆಬ್ರವರಿ 2024ರಂದು ನಡೆಯುವ ಯುವ ಸಮೃದ್ಧಿ ಸಮ್ಮೇಳನ 2024 ಉದ್ಯೋಗ ಮೇಳದ ಅಭ್ಯರ್ಥಿಗಳ ನೋಂದಣಿಯ ಫಾರ್ಮ್ ಓಪನ್ ಆಗಲಿದ್ದು ಇಲ್ಲಿ ಅಭ್ಯರ್ಥಿಯ ಹೆಸರು ಇರುವಲ್ಲಿ ನಿಮ್ಮ ಹೆಸರನ್ನು ನಮೂದಿಸಿ. ಹುಟ್ಟಿದ ದಿನಾಂಕವನ್ನು ನಮೂದಿಸಿ. ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ. ನಿಮ್ಮ ಪೋಷಕರ ಹೆಸರನ್ನು ಟೈಪ್ ಮಾಡಿ. ನೀವು ವಿಕಲಚೇತನರೇ ಅನ್ನುವ ಪ್ರಶ್ನೆಗೆ ಡ್ರಾಪ್ ಡೌನ್ ನಲ್ಲಿ ಹೌದಾದರೆ ಹೌದು ಕ್ಲಿಕ್ ಮಾಡಿ. ಇಲ್ಲದಿದ್ದರೆ ಇಲ್ಲ ಆಪ್ಷನ್ ಆಯ್ಕೆ ಮಾಡಿ. ಕೆಟಗರಿ ವಿಭಾಗದಲ್ಲಿ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC, ಮೈನಾರಿಟಿ ನಿಮ್ಮ ಕೆಟಗರಿ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಕೆಟಗರಿಯ ಕುರಿತು ಡಿಸ್ಕ್ಲೋಸ್ ಮಾಡಲು ಇಷ್ಟವಿಲ್ಲದಿದ್ದರೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ನ ನಮೂದಿಸಿ. ಇಮೇಲ್ ಈ ಹಿಂದೆಯೇ ನಮೂದಿಸಿರುವ ಕಾರಣದಿಂದ ಅದನ್ನು ಮತ್ತೊಮ್ಮೆ ನಮೂದಿಸುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಿಮ್ಮ ಜಿಲ್ಲೆಯ ಹೆಸರನ್ನು ಡ್ರಾಪ್ ಡೌನ್ ಲಿಸ್ಟ್ ನಿಂದ ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಜಿಲ್ಲೆಯ ತಾಲೂಕುಗಳ ಪಟ್ಟಿ ಡ್ರಾಪ್ ಡೌನ್ ಲಿಸ್ಟ್ ನಲ್ಲಿದ್ದು ಇಲ್ಲಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ವಿಳಾಸವನ್ನು ನಮೂದಿಸಿ ಪಿನ್ ಕೋಡ್ ಎಂಟರ್ ಮಾಡಿ. ನಂತರ ನಿಮ್ಮ ಗರಿಷ್ಠ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ನೀವು ಇನ್ನೂ ವಿದ್ಯಾರ್ಥಿಯಾಗಿದ್ದು ಈ ವರ್ಷ ನಿಮ್ಮ ಪದವಿ, ಡಿಪ್ಲೊಮೊ ಅಥವಾ ಇಲ್ಲಿ ನಮೂದಿಸಿರುವ ಯಾವುದೇ ಕೋರ್ಸ್ ಕಂಪ್ಲೀಟ್ ಮಾಡಲಿರುವಿರಿ ಎಂದಾದರೆ ಈಗ ನೀವು ಓದುತ್ತಿರುವ ಕೋರ್ಸ್ ನ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡಿ. ಉದಾಹರಣೆ, ನೀವು ಈಗ ಇಂಜಿನಿಯರಿಂಗ್ ಅಂತಿಮ ಸೆಮಿಸ್ಟರ್ ನಲ್ಲಿದ್ದರೆ ನಿಮ್ಮ ಗರಿಷ್ಠ ವಿದ್ಯಾರ್ಹತೆ ಇಂಜಿನಿಯರಿಂಗ್ ಆಗಲಿದೆ. ಒಂದು ವೇಳೆ ನಿಮ್ಮ ಇಂಜಿನಿಯರಿಂಗ್ ಕೋರ್ಸ್ ಮುಂದಿನ ವರ್ಷ ಮುಗಿಯಲಿದ್ದರೆ ನೀವು ಗರಿಷ್ಠ ವಿದ್ಯಾರ್ಹತೆ PUCಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ವರ್ಷ ನಿಮ್ಮ ಕೋರ್ಸ್ ಮುಗಿಯಲಿದ್ದರೆ ನೀವು ಈಗ ಓದುತ್ತಿರುವ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ. ನೀವು ಉತ್ತೀರ್ಣರಾದ ವರ್ಷವನ್ನು ನಮೂದಿಸಿ. ಮುಂದೆ ನೀವು ಓದಿದ ಕಾಲೇಜು ಅಥವಾ ಶಿಕ್ಷಣ ಸಂಸ್ಥೆಯ ಹೆಸರನ್ನು ನಮೂದಿಸಿ. ನೆಕ್ಸ್ಟ್ ನಿಮ್ಮಲ್ಲಿರುವ ಸಾಫ್ಟ್ ಸ್ಕಿಲ್ಸ್ ನ ನಮೂದಿಸಿ. ಒಂದಕ್ಕಿಂತ ಹೆಚ್ಚು ನಿಮ್ಮಲ್ಲಿರುವ ಸಾಫ್ಟ್ ಸ್ಕಿಲ್ಸ್ ನ ಇಲ್ಲಿರುವ ಲಿಸ್ಟ್ ನಿಂದ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಒಂದು ವೇಳೆ ನಿಮ್ಮಲ್ಲಿರುವ ಸಾಫ್ಟ್ ಸ್ಕಿಲ್ಸ್ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಕೊನೆಯಲ್ಲಿ ಅದರ್ ಸಾಫ್ಟ್ ಸ್ಕಿಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಾಲಮ್ ನಲ್ಲಿ ನಿಮ್ಮಲ್ಲಿರುವ ಮತ್ತು ಪಟ್ಟಿಯಲ್ಲಿ ಇಲ್ಲದ ಕೌಶಲ್ಯಗಳನ್ನು ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ತಾಂತ್ರಿಕ ಕೌಶಲ್ಯಗಳನ್ನು ನಿರ್ದಿಷ್ಟಪಡಿಸಿ ಅನ್ನುವಲ್ಲಿ ನೀವು ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ನ ಇಲ್ಲಿರುವ ಲಿಸ್ಟ್ ನಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಸಾಫ್ಟ್ ಸ್ಕಿಲ್ಸ್ ರೀತಿಯಲ್ಲಿ ಇಲ್ಲೂ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ನ ಮಲ್ಟಿಪಲ್ ಆಪ್ಷನ್ಸ್ ಲಿಸ್ಟ್ ನಿಂದ ಆಯ್ಕೆ ಮಾಡಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ ಈ ಪಟ್ಟಿಯಲ್ಲಿ ಇಲ್ಲದಿದ್ದರೆ ಲಿಸ್ಟ್ ನ ಕೊನೆಯಲ್ಲಿ ಇತರ ತಾಂತ್ರಿಕ ಕೌಶಲ್ಯಗಳನ್ನು ಆಯ್ಕೆ ಮಾಡಿ. ನೆಕ್ಸ್ಟ್ ಕಾಲಮ್ ನಲ್ಲಿ ನಿಮ್ಮ ತಾಂತ್ರಿಕ ಕೌಶಲ್ಯವನ್ನು ಟೈಪ್ ಮಾಡಿ. ನಿಮ್ಮ ಕೆಲಸದ ಅನುಭವವನ್ನು ಸೆಲೆಕ್ಟ್ ಮಾಡಿ. ಫ್ರೆಶರ್ ಆಗಿದ್ದರೆ ಅನುಭವವಿಲ್ಲ ಅಂತ ಸೆಲೆಕ್ಟ್ ಮಾಡಿ. ಅಥವಾ ಹಿಂದೆ ಕೆಲಸ ಮಾಡಿರುವ ಅನುಭವವಿದ್ದು 6 ತಿಂಗಳು ಅಥವಾ 1 ವರ್ಷವನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ 1 ವರ್ಷಕ್ಕಿಂತ ಹೆಚ್ಚು ಅನುಭವವಿದ್ದರೆ 1 ವರ್ಷಕ್ಕಿಂತ ಹೆಚ್ಚು ಅನುಭವ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಸಬ್ ಕಾಲಮ್ ನಲ್ಲಿ ನಿಮ್ಮ ಕೆಲಸದ ಅನುಭವದ ಒಟ್ಟು ವರ್ಷ ಅಥವಾ ತಿಂಗಳನ್ನು ಟೈಪ್ ಮಾಡಿ. ನೆಕ್ಸ್ಟ್ ನಿಮ್ಮ ತವರು ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕೆಲಸವನ್ನು ಪಡೆದರೆ ಸ್ಥಳಾಂತರವಾಗಲು ಸಿದ್ಧವಿದ್ದೀರಾ ಎನ್ನುವ ಪ್ರಶ್ನೆಗೆ ಡ್ರಾಪ್ ಡೌನ್ ನಲ್ಲಿ ಹೌದು ಎಂದು ಕ್ಲಿಕ್ ಮಾಡಿದ್ರೆ ಸಬ್ ಕಾಲಮ್ ನಲ್ಲಿ ಎಲ್ಲಿಗೆ ರಿಲೋಕೇಟ್ ಆಗಲು ಸಿದ್ಧರಿದ್ದೀರಾ ಅನ್ನುವ ಪ್ರಶ್ನೆಗೆ ನೀವು ನಿಮ್ಮ ಆಯ್ಕೆಯ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು. ಒಂದು ವೇಳೆ ಹೊರ ರಾಜ್ಯದ ಯಾವುದಾದರೂ ಪ್ರದೇಶದಲ್ಲಿ ಕೆಲಸ ಮಾಡುವ ಇಚ್ಛೆ ಇದ್ದರೆ ಜಿಲ್ಲೆಗಳ ಲಿಸ್ಟ್ ನಲ್ಲಿ ಇತರೆ ಆಪ್ಷನ್ ಸೆಲೆಕ್ಟ್ ಮಾಡಿ. ಇತರೆ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ ಬರುವ ಸಬ್ ಕಾಲಮ್ ನಲ್ಲಿ ನಿಮ್ಮ ಆದ್ಯತೆಯ ಸ್ಥಳವನ್ನು ಟೈಪ್ ಮಾಡಿ. ಯಾವುದೇ ನಿರ್ದಿಷ್ಟ ಅಲ್ಪಾವಧಿ ಕೌಶಲ್ಯ ತರಬೇತಿಗಳ ಅಡಿಯಲ್ಲಿ ತರಬೇತಿ ಪಡೆದಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಅಂದ್ರೆ ನೀವು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ, ಮುಖ್ಯಮಂತ್ರಿಗಳ ಕೌಶಲ್ಯ
ಆರೋಗ್ಯ ಕರ್ನಾಟಕ ಯೋಜನೆ ಈ ರೀತಿ ಯಾವುದಾದರೂ ಸರ್ಕಾರದ ಅಲ್ಪಾವಧಿಯ ಕೌಶಲ್ಯ ತರಬೇತಿಯನ್ನು ಪಡೆದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಸಬ್ ಕಾಲಂ ನಲ್ಲಿ ಕೌಶಲ್ಯದ ಪಟ್ಟಿ ಇರುವ ಡ್ರಾಪ್ ಡೌನ್ ನಲ್ಲಿ ನೀವು ಅಲ್ಪಾವಧಿಯ ಕೌಶಲ್ಯ ತರಬೇತಿಯನ್ನು ಮುಗಿಸಿದ ನಂತರ ಪಡೆದಿರುವ ಪ್ರಮಾಣ ಪತ್ರದಲ್ಲಿ ಇರುವ ಹಾಗೆ ಸೆಕ್ಟರ್ ಮತ್ತು ಕೋರ್ಸ್ ನ ಅನುಸಾರವಾಗಿ ಆಯ್ಕೆ ಮಾಡಿ. ಒಂದು ವೇಳೆ ನೀವು ಯಾವುದೇ ಕೌಶಲ್ಯ ತರಬೇತಿ ಪಡೆಯದಿದ್ದರೆ ನೋ ಆಪ್ಷನ್ ಸೆಲೆಕ್ಟ್ ಮಾಡಿ. ಸಬ್ ಕಾಲಂ ನಲ್ಲಿ ಕೌಶಲ್ಯ ತರಬೇತಿ ಪಡೆಯುವ ಇಚ್ಛೆ ಇದ್ದರೆ ಎಸ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ ಕಾಲಂ ನಲ್ಲಿ ಕೌಶಲ್ಯ ತರಬೇತಿಯನ್ನು ಯಾವ ಸೆಕ್ಟರ್ ನಲ್ಲಿ ಪಡೆಯಲು ಇಚ್ಛಿಸುತ್ತೀರಿ ಆ ಕೌಶಲ್ಯವನ್ನು ಡ್ರಾಪ್ ಡೌನ್ ಪಟ್ಟಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಅಲ್ಪಾವಧಿಯ ಕೌಶಲ್ಯ ತರಬೇತಿಯ ಅವಶ್ಯಕತೆ ಇಲ್ಲದೆ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದರೆ ಕೌಶಲ್ಯ ತರಬೇತಿ ಬೇಡಿಕೆಯನ್ನು ಸಲ್ಲಿಸುವ ಮೊದಲು ಸಮಾಲೋಚನೆ ಅಗತ್ಯವಿದೆ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ರೆಸ್ಯೂಮ್ ನ ಅಪ್ಲೋಡ್ ಮಾಡಿ. ಒಂದು ವೇಳೆ ರೆಸ್ಯೂಮ್ ಇಲ್ಲದಿದ್ದರೆ ಸ್ಯಾಂಪಲ್ ರೆಸ್ಯೂಮ್ ಆಯ್ಕೆ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ವರ್ಡ್ ಡಾಕ್ಯುಮೆಂಟ್ ಫಾರ್ಮೆಟ್ ನಲ್ಲಿರುವ ಈ ಮಾದರಿ ರೆಸ್ಯೂಮ್ ಅನ್ನು ಎಡಿಟ್ ಮಾಡಿಕೊಂಡು ಇಲ್ಲಿರುವ ಮಾಹಿತಿಯನ್ನು ತುಂಬಿ ಸೇವ್ ಮಾಡಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಉದ್ಯೋಗ ಮೇಳದ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅನ್ನುವ ಪ್ರಶ್ನೆಗೆ ಡ್ರಾಪ್ ಡೌನ್ ಲಿಸ್ಟ್ ನಲ್ಲಿರುವ ಪಟ್ಟಿಯಲ್ಲಿ ಒಂದನ್ನು ಆಯ್ಕೆ ಮಾಡಿ. ಉದಾಹರಣೆಗೆ ನಿಮಗೆ ಫೇಸ್ಬುಕ್ ಮೂಲಕ ಈ ವಿಷಯ ಗೊತ್ತಾಗಿದ್ದರೆ ಸಾಮಾಜಿಕ ಮಾಧ್ಯಮವನ್ನು ಸೆಲೆಕ್ಟ್ ಮಾಡಿ. ನಂತರ ಪಟ್ಟಿಯಲ್ಲಿರುವ ಫೇಸ್ಬುಕ್ ಸೆಲೆಕ್ಟ್ ಮಾಡಿ. ಇಲ್ಲಿರುವ ಪಟ್ಟಿಯಲ್ಲದೆ ಬೇರೆ ಮೂಲದಿಂದ ಉದ್ಯೋಗ ಮೇಳದ ಮಾಹಿತಿ ನಿಮ್ಮ ಅರಿವಿಗೆ ಬಂದಿದ್ದರೆ ಪಟ್ಟಿಯಲ್ಲಿ ಇತರೆ ಸೆಲೆಕ್ಟ್ ಮಾಡಿ. ನಿಮಗೆ ಈ ಉದ್ಯೋಗ ಮೇಳದ ಕುರಿತು ಯಾವುದಾದರೂ ಪ್ರಶ್ನೆ ಇದ್ದರೆ ಇಲ್ಲಿರುವ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಇಮೇಲ್ ಮಾಡಬಹುದು ಅಥವಾ ಇಲ್ಲಿರುವ ಕಾಲಂ ನಲ್ಲೂ ಟೈಪ್ ಮಾಡಬಹುದು. ಯಾವುದೇ ಪ್ರಶ್ನೆಗಳಿಲ್ಲದಿದ್ದರೆ ನಾಟ್ ಅವೈಲೇಬಲ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಕನ್ಸೆಂಟ್ ಫಾರ್ಮ್ ಅಂದ್ರೆ ಕೆಎಸ್ಡಿಸಿ ಈ ಮಾಹಿತಿಯನ್ನು ಉಪಯೋಗಿಸಿಕೊಳ್ಳುವ ಅಥವಾ ಹಂಚಿಕೊಳ್ಳುವ ಕುರಿತು ಎಸ್ ಕ್ಲಿಕ್ ಮಾಡಿ ಫಾರ್ಮ್ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದ ನಂತರ ಮುಂದಿನ ಪೇಜ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿ ನಂಬರ್ ಜನರೇಟ್ ಆಗಲಿದ್ದು ಇಲ್ಲಿ ಕೆಳಗಡೆ ಇರುವ ವೆಬ್ಸೈಟ್ ಪೇಜ್ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ. ನಂತರ ಲಾಗಿನ್ ಪೇಜ್ ತೆರೆದುಕೊಳ್ಳಲಿದ್ದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬಂದಿರುವ ಪಾಸ್ವರ್ಡ್ ನ ನಮೂದಿಸಿ. ನಿಮ್ಮ ಪ್ರೊಫೈಲ್ ಲಾಗಿನ್ ಆದ ಮೇಲೆ ಹೋಮ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ಮೈ ಅಪ್ಲಿಕೇಶನ್ ಲಿಸ್ಟ್ ನಲ್ಲಿ ಕೆಳಗಡೆ ಉದ್ಯೋಗ ಮೇಳ ಕ್ಯಾಂಡಿಡೇಟ್ಸ್ 2024 ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫಾರ್ಮ್ ಭರ್ತಿ ಮಾಡಿರುವ ಎಲ್ಲಾ ಮಾಹಿತಿಗಳನ್ನು ಕಾಣಬಹುದು. ಒಂದು ವೇಳೆ ಭರ್ತಿ ಮಾಡಿರುವ ಮಾಹಿತಿ ತಪ್ಪಾಗಿದ್ದರೆ ಇಲ್ಲಿರುವ ಎಡಿಟ್ ಆಪ್ಷನ್ ಉಪಯೋಗಿಸಿಕೊಂಡು ಮತ್ತೊಮ್ಮೆ ಫಾರ್ಮ್ ಆಪ್ಷನ್ ಗೆ ಹೋಗಿ ಬದಲಾವಣೆ ಮಾಡಬೇಕಿರುವ ವಿವರಗಳನ್ನು ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ನಿಮ್ಮ ಪ್ರೊಫೈಲ್ ನ ಹೋಮ್ ಪೇಜ್ ನಲ್ಲಿ ಲಿಸ್ಟ್ ಆಫ್ ಎಂಪ್ಲಾಯೀಸ್ ನಲ್ಲಿ ನಿಮ್ಮ ಕೌಶಲ್ಯ ಹಾಗೂ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗದಾತ ಕಂಪನಿಗಳ ಹೆಸರು ಹಾಗೂ ಇತರ ಮಾಹಿತಿ ಅಪ್ಲೋಡ್ ಆಗಲಿದ್ದು ಇದು ನಿಮಗೆ ಉದ್ಯೋಗ ಮೇಳದಲ್ಲಿ ಕಂಪನಿಗಳ ಸಂದರ್ಶನದಲ್ಲಿ ಪಾಲ್ಗೊಳ್ಳಲು ತಯಾರಿಯಾಗಲು ಸಹಕಾರಿಯಾಗಲಿದೆ. ನೀವು ಸರ್ಚ್ ಆಪ್ಷನ್ ಮೂಲಕ ಉದ್ಯೋಗ ಮೇಳದಲ್ಲಿ ಯಾವ ಕಂಪನಿಗಳು ಭಾಗಿಯಾಗಲಿವೆ ಹಾಗೂ ಈ ಕಂಪನಿಗಳಲ್ಲಿ ಲಭ್ಯವಿರುವ ಜಾಬ್ ಆಫರ್ ಗಳ ಕುರಿತು ಮಾಹಿತಿ ಪಡೆಯಬಹುದಾಗಿದ್ದು ಫಿಲ್ಟರ್ ಆಪ್ಷನ್ ಉಪಯೋಗಿಸಿಕೊಂಡು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ನೀಡಲಿರುವ ಕಂಪನಿಗಳ ವಿವರಗಳನ್ನು ತಿಳಿಯಬಹುದಾಗಿದ್ದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿರುವ ಕಂಪನಿಗಳ ಸಂದರ್ಶನಕ್ಕೆ ಸೂಕ್ತವಾಗಿ ತಯಾರಾಗಲು ಅನುಕೂಲವಾಗಲಿದೆ. ಇಲ್ಲಿ ವಿವರಿಸಿದ ರೀತಿಯಲ್ಲಿ ರಿಜಿಸ್ಟರ್ ಆಗುವ ಮುಖಾಂತರ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಉದ್ಯೋಗ ಮೇಳದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ 1800 5999918ಗೆ ಕರೆ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.